ನಿಮಗೆ ಡಾರ್ಕ್ ಸರ್ಕಲ್ ಸಮಸ್ಯೆ ಇದೆಯಾ? ಇಲ್ಲ ಕಣ್ಣಿನ ಕೆಳಗಡೆ ಪಫಿನೆಸ್ ಪ್ರಾಬ್ಲಮ್ ಇದೆಯಾ? ಹಾಗಾದ್ರೆ ನೀವು ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ನಿಮ್ಮ ಈ ಸಮಸ್ಯೆಗೆ ನಾನು ಒಂದು ಫೈನಲ್ ರೆಮಿಡಿನ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇವತ್ತಿನ ನನ್ನ ವಿಡಿಯೋದಲ್ಲಿ ನಾನು ನಿಮಗೆ ಹೇಗೆ ಡಾರ್ಕ್ ಸರ್ಕಲ್ಸ್ನ ಕಮ್ಮಿ ಮಾಡ್ಕೋಬೋದು, ಹಾಗೆ ನಿಮ್ಮ ಕಣ್ಣಿನ ಕೆಳಗಡೆ ಇರುವಂತಹ ಪಫಿನೆಸ್ನ ಯಾವ ರೀತಿ ರೆಡ್ಯೂಸ್ ಮಾಡ್ಕೋಬೋದು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೀವು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಈ ವಿಡಿಯೋನ ಲೈಕ್ ಮಾಡಿ. ನಾನು ಇವತ್ತು ಯೂಸ್ ಮಾಡೋ ಪ್ರಾಡಕ್ಟ್ನ ಲಿಂಕ್ ನಿಮಗೆ ಬೇಕಾದರೆ ನೀವು ನನಗೆ ಕಮೆಂಟ್ಸಲ್ಲಿ ಕೇಳ್ಬೋದು. ನಾನು ಆಲ್ರೆಡಿ ನನ್ನ ಚಾನಲಲ್ಲಿ ಹಲವಾರು ವೀಡಿಯೋಸ್ನ ಶೇರ್ ಮಾಡ್ಕೊಂಡಿದ್ದೀನಿ, ನ್ಯಾಚುರಲ್ ಆಗಿ ಯಾವ ರೀತಿ ಡಾರ್ಕ್ ಸರ್ಕಲ್ಸ್ನ ಕಮ್ಮಿ ಮಾಡ್ಬೋದು ಅಂತ. ಇವತ್ತಿನ ನನ್ನ ವಿಡಿಯೋದಲ್ಲಿ ನಾನು ನಿಮಗೆ ನ್ಯಾಚುರಲ್ ರೆಮಿಡಿ ತೋರಿಸ್ತಿಲ್ಲ, ನ್ಯಾಚುರಲ್ ಆಗಿ ಅವೈಲಬಲ್ ಇರುವಂತಹ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಕ್ರಿಯೇಟ್ ಮಾಡಿರುವಂತಹ ಒಂದು ಪ್ರಾಡಕ್ಟ್ ಬಗ್ಗೆ ಇವತ್ತು ನಾನು ನಿಮಗೆ ಹೇಳ್ತೀನಿ. ನಾನು ಇವತ್ತು ಮಾತಾಡ್ತಿರೋ ಪ್ರಾಡಕ್ಟ್ ಯಾವುದಂದರೆ ದೇಗ ಅವರ ಅಂಡರ್ ಐ ಕ್ರೀಮ್. ನೀವು ನೋಡ್ಬೋದು, ಈ ಕ್ರೀಮ್ ಬಗ್ಗೆ ನಾನು ಇವತ್ತು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಇದನ್ನು ಯಾವ ರೀತಿ ಅಪ್ಲೈ ಮಾಡಬೇಕು, ಇದರಲ್ಲಿ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಇದೆ, ಅದು ನಮ್ಮ ಡಾರ್ಕ್ ಸರ್ಕಲ್ ರೆಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಾನು 7 hours to 8 hours ಸ್ಲೀಪ್ ಮಾಡಿದ್ರೂ ನನಗೆ ಡಾರ್ಕ್ ಸರ್ಕಲ್ಸ್ ಪ್ರಾಬ್ಲಮ್ ಕಮ್ಮಿ ಆಗ್ತಿಲ್ಲ. ತುಂಬ ಟಯರ್ಡ್ ಅನ್ನಿಸ್ತಿದೆ, ಐಸ್ ಎಲ್ಲ ತುಂಬ ಟಯರ್ಡ್ ಆಗಿದೆ, ಪಫಿನೆಸ್ ರೆಡ್ಯೂಸ್ ಆಗ್ತಿಲ್ಲ ಅಂತ ಅನ್ನೋರು ನೀವು ಈ ಪ್ರಾಡಕ್ಟ್ನ ಯೂಸ್ ಮಾಡಿದ್ರೆ ಡೆಫಿನೆಟ್ಲಿ ನಿಮಗೆ ನಿಮ್ಮ ಸಮಸ್ಯೆಗಳು ದೂರ ಆಗುತ್ತೆ. ಮೊದಲಿಗೆ ಇದ್ರ ಪ್ಯಾಕೇಜಿಂಗ್ ಬಗ್ಗೆ ಮಾತಾಡೋಣ. ಇದು 15 ಗ್ರಾಮ್ ಇದೆ. ನೀವು ಅನ್ಕೋಬೋದು ಇದಿಷ್ಟು ಚಿಕ್ಕದಿದೆ, ಇದನ್ನ ನಾನು ಬೈ ಮಾಡೋದು ನಿಜವಾಗ್ಲೂ ವರ್ತಾ ಅಂತ. ನಾನು ಇದನ್ನ ಸ್ಟಾರ್ಟಿಂಗ್ ಅನ್ಬಾಕ್ಸಿಂಗ್ ಮಾಡಬೇಕಾದ್ರೆ ನನಗೂ ಹಾಗೆ ಅನ್ನಿಸ್ತು, ಬಟ್ ಟ್ರಸ್ಟ್ ಮೀ, ಈ 15 ಗ್ರಾಮ್ ಆಫ್ ಪ್ರಾಡಕ್ಟ್ ಇಸ್ ಮೋರ್ ದ್ಯಾನ್ ಎನಫ್ ಟು ರೆಡ್ಯೂಸ್ ಯುವರ್ ಡಾರ್ಕ್ ಸರ್ಕಲ್ಸ್. ಸೊ ಇದು ನೋಡ್ಬೋದು, ನೀವು ಈ ಥರ ಪ್ಯಾಕೇಜಿಂಗಲ್ಲಿ ಬಂದಿದೆ ಆ್ಯಂಡ್ ಇದು ಈ ಥರ ಟೆಕ್ಸ್ಚರ್. ಈ ಟೆಕ್ಸ್ಚರ್ ಕೂಡ ತುಂಬ ಲೈಟ್ ವೇಟ್ ಆಗಿದೆ ಆ್ಯಂಡ್ ಒನ್ಸ್ ನಾವು ಇದನ್ನ ಓಪನ್ ಮಾಡಿದ ತಕ್ಷಣ ನಮಗೆ ಯಾವುದೇ ರೀತಿಯಾದ ಫ್ರ್ಯಾಗ್ನೆನ್ಸ್ ಆಗಲಿ ಆ ಥರ ಏನೂ ಬರಲ್ಲ. ಇಟ್ ಇಸ್ ಕಂಪ್ಲೀಟ್ಲಿ ನ್ಯಾಚುರಲ್. ತುಂಬ ಸ್ಟ್ರಾಂಗ್ ಕೆಮಿಕಲ್ನೆಲ್ಲ ಯೂಸ್ ಮಾಡಿದರೆ ನಮಗೆ ಫ್ರ್ಯಾಗ್ನೆನ್ಸ್ ಬರುತ್ತೆ. ಈ ಪ್ರಾಡಕ್ಟಲ್ಲಿ ಯಾವುದೇ ರೀತಿಯಾದ ಆ ಥರ ಫ್ರ್ಯಾಗ್ನೆನ್ಸ್ ಬರಲ್ಲ. ಸೊ ಇಟ್ ಈಸ್ ಕಂಪ್ಲೀಟ್ಲಿ ನ್ಯಾಚುರಲ್ ಫ್ರ್ಯಾಗ್ನೆನ್ಸ್ ಫ್ರೀ ಪ್ರಾಡಕ್ಟ್ ಅಂತಲೇ ನೀವು ಹೇಳ್ಬೋದು. ನಿಮಗೇನಾದ್ರು ಸೆನ್ಸಿಟಿವ್ ಸ್ಕಿನ್ ಇದ್ದರೆ ಡೆಫಿನೆಟ್ಲಿ ನೀವು ಈ ಪ್ರಾಡಕ್ಟ್ನ ಬೈ ಮಾಡ್ಬೋದು. ಸೆನ್ಸಿಟಿವ್ ಸ್ಕಿನ್ ಅವರಿಗಂತೂ ಈ ಪ್ರಾಡಕ್ಟ್ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಈ ಪ್ರಾಡಕ್ಟಲ್ಲಿ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಇದೆ ಅಂತ ನಾವು ತಿಳ್ಕೊಳ್ಳೋಣ. ಈ ಪ್ರಾಡಕ್ಟಲ್ಲಿ ಆಲೋವೆರಾ ಜೆಲ್ ಎಕ್ಸ್ಟ್ರಾಕ್ಟ್ ಇದೆ, ಕುಕುಂಬರ್ ಎಕ್ಸ್ಟ್ರಾಕ್ಟ್ ಇದೆ. ಈ ಎರಡು ಡಾರ್ಕ್ ಸರ್ಕಲ್ಸ್ನ ರೆಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದ್ರ ಜೊತೆ ಪೊಟ್ಯಾಟೊ ಎಕ್ಸ್ಟ್ರಾಕ್ಟ್ ಕೂಡ ಈ ಪ್ರಾಡಕ್ಟಲ್ಲಿ ಇದೆ. ಆಲ್ಮಂಡ್ ಆಯಿಲ್, ವಿಟಮಿನ್ ಇ, ಈ ಥರ ಹಲವಾರು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಈ ಅಂಡರ್ ಐ ಕ್ರೀಮ್ನ ತಯಾರು ಮಾಡಿದ್ದಾರೆ. ಈ ಪ್ರಾಡಕ್ಟ್ ಕಂಪ್ಲೀಟ್ಲಿ ನ್ಯಾಚುರಲ್ ಕೆಮಿಕಲ್ ಫ್ರೀ ಆಗಿರೋದ್ರಿಂದ ನೀವು ಇದನ್ನ ಯೂಸ್ ಮಾಡಿದ್ರೆ ನಿಮ್ಗೆ ಯಾವುದೇ ರೀತಿಯಾದ ಸೈಡ್ ಎಫೆಕ್ಟ್ಸ್ ಇರಲ್ಲ. ಇವಾಗ ಇದನ್ನ ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಮೊದಲಿಗೆ ನೀವು ಈ ಪ್ರಾಡಕ್ಟ್ನ ಯೂಸ್ ಮಾಡೋಕ್ಕೂ ಮುಂಚೆ ನಿಮ್ಮ ಫೇಸ್ನ ನೀಟಾಗಿ ಕ್ಲೆನ್ಸ್ ಮಾಡ್ಕೊಬನ್ನಿ. ಕ್ಲೆನ್ಸ್ ಮಾಡ್ಕೊಂಡಿದ್ದ ನಂತರ ನೀವು ಈ ಪ್ರಾಡಕ್ಟ್ನ ಯೂಸ್ ಮಾಡ್ಬೋದು. ನಾನು ಆಲ್ರೆಡಿ ನನ್ನ ಫೇಸ್ನ ಕ್ಲೆನ್ಸ್ ಮಾಡ್ಕೊಬಂದಿದ್ದೀನಿ. ಸೊ ಬನ್ನಿ ಈ ಪ್ರಾಡಕ್ಟ್ನ ಯಾವ ರೀತಿ ಅಪ್ಲೈ ಮಾಡೋದು ಅಂತ ನೋಡೋಣ. ನೀವು ನೋಡ್ಬೋದು ಈ ಟೆಕ್ಸ್ಚರ್ ಎಷ್ಟು ಸ್ಮೂತ್ ಆಗಿದೆ, ಬಟರಿ ಆಗಿದೆ. ಸೊ ಇದರಿಂದ ನಾವು ಸ್ಕಿನ್ನಿಗೆ ಹಾಕೊಂಡ್ರು ಬೇಗ ಬ್ಲೆಂಡ್ ಆಗಿಬಿಡುತ್ತೆ, ತುಂಬ ಹೆವಿ ಅಂತ ಅನ್ಸಲ್ಲ. ಆ್ಯಂಡ್ ಇದನ್ನ ನಾವು ನೈಟ್ ಅಷ್ಟೇ ಯೂಸ್ ಮಾಡಬೇಕು. ಇದು ಯಾವುದೇ ರೀತಿಯಾದ ಜೆಲ್ ಬೇಸ್ಡ್ ಅಲ್ಲ, ಇದು ತುಂಬ ಸ್ಮೂತ್ ಆಗಿದೆ, ಬಟರಿ ಟೆಕ್ಸ್ಚರ್ ಅಂತಲೇ ನೀವು ಹೇಳ್ಬೋದು. ಈ ಥರ ಅಂಡರ್ ಐ ಕ್ರೀಮ್ಸ್ ಯೂಶಲಿ ತುಂಬ ರೇರ್. ನೀವು ನಾರ್ಮಲ್ ಆಗಿ ಅಂಡರ್ ಐ ಕ್ರೀಮ್ಸ್ ನೋಡಿದ್ರೆ ಅದೆಲ್ಲ ಜೆಲ್ ಬೇಸ್ಡ್ ಇರುತ್ತೆ, ಬಟ್ ಇದು ತುಂಬ ಚೆನ್ನಾಗಿದೆ, ಈಸಿಯಾಗಿ ನಮ್ಮ ಸ್ಕಿನ್ ಜೊತೆ ಬ್ಲೆಂಡ್ ಆಗುತ್ತೆ. ಇದನ್ನ ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ನೋಡೋಣ ಬನ್ನಿ. ಮೊದಲಿಗೆ ನೀವು ಇದನ್ನ ಸ್ವಲ್ಪ ಕ್ವಾಂಟಿಟಿಲಿ ತಗೊಂಡು ನಿಮ್ಮ ಅಂಡರ್ ಐ ಏರಿಯಾಗೆ ಅಪ್ಲೈ ಮಾಡ್ಬೋದು. ಈ ಥರ ನೀವು ನಿಮ್ಮ ಫಿಂಗರ್ಸ್ನ ಯೂಸ್ ಮಾಡ್ಕೊಂಡೇ ನೀಟಾಗಿ ನಿಮ್ಮ ಅಂಡರ್ ಐ ಮತ್ತು ನಿಮ್ಮ ಕಣ್ಣಿನ ರೆಪ್ಪೆ ಮೇಲೆ ಅಪ್ಲೈ ಮಾಡಿ ರಬ್ ಮಾಡಿ.
ಈ ಟೆಕ್ಸ್ಚರ್ ಈ ಪ್ರಾಡಕ್ಟ್‌ನ ಟೆಕ್ಸ್ಚರ್ ತುಂಬಾ ಸಾಫ್ಟ್ ಬಟರಿ ಇರೋದ್ರಿಂದ ನಮ್ಮ ಸ್ಕಿನ್ ಜೊತೆ ಈಸಿಯಾಗಿ ಬ್ಲೆಂಡ್ ಆಗುತ್ತೆ. ಇದೇ ತರ ನಿಮ್ಮ ಇನ್ನೊಂದು ಕಡೆನೂ ಕೂಡ ನೀವು ಅಪ್ಲೈ ಮಾಡ್ಬೋದು. ಈ ತರ ಅಪ್ಲೈ ಮಾಡಿ 1 ಮಿನಿಟ್ ನೀವು ಅದನ್ನ ಡ್ರೈ ಆಗಕ್ಕೆ ಬಿಟ್ರೆ ಕಂಪ್ಲೀಟ್ ಆಗಿ ಪ್ರಾಡಕ್ಟ್ ಡ್ರೈ ಆಗುತ್ತೆ. ನಿಮಗೆ ಆಕ್ಚುಲಿ ಫೀಲ್ ಕೂಡ ಆಗಲ್ಲ ನೀವು ಏನೋ ಅಪ್ಲೈ ಮಾಡಿದ್ದೀರಾ ಅಂತ. ಸೊ ಹಾಗಾಗಿ ನೀವು ಈ ಪ್ರಾಡಕ್ಟ್‌ನ ಎವ್ರಿ ಡೇ ನೈಟ್ ಅಪ್ಲೈ ಮಾಡ್ಬೋದು. ನೀವು ಸ್ಟಾರ್ಟಿಂಗ್ ಟು ಬಿಗಿನ್ ವಿತ್ ಆಲ್ಟರ್ನೇಟಿವ್ ಡೇಸ್ ಟ್ರೈ ಮಾಡ್ಬೋದು. ನಂತರ ನೀವು ಎವ್ರಿ ಡೇ ಟ್ರೈ ಮಾಡ್ಬೋದು. ನಿಮಗೆ ಡಾರ್ಕ್ ಸರ್ಕಲ್ ಸಮಸ್ಯೆ ಸ್ವಲ್ಪ ಇದೆ, ಇವಾಗಿನ ಸ್ಟಾರ್ಟ್ ಆಗ್ತಿದೆ ಅಂತ ಅನ್ನೋರು ನೀವು ವೀಕ್ಲಿ ಟ್ವೈಸ್ ಆರ್ ಥ್ರೈಸ್ ಇದನ್ನ ಯೂಸ್ ಮಾಡ್ಬೋದು. ತುಂಬಾ ಡಾರ್ಕ್ ಸರ್ಕಲ್ಸ್ ಇರೋರು ಇದನ್ನ ಎವ್ರಿ ಡೇ ಯೂಸ್ ಮಾಡ್ಬೋದು. ನಾನು ಇದನ್ನ ವೀಕ್ಲಿ ಟ್ವೈಸ್ ಅಷ್ಟೇ ಯೂಸ್ ಮಾಡಿದ್ದು. ನೀವು ಕೂಡ ನಿಮ್ಮ ಡಾರ್ಕ್ ಸರ್ಕಲ್ಸ್ ಯಾವ ರೀತಿ ಇದೆ ಅಂತ ತಿಳ್ಕೊಂಡು ನಂತರ ಈ ಪ್ರಾಡಕ್ಟ್‌ನ ಎಷ್ಟು ದಿನಕ್ಕೊಂದ್ಸಲಿ ಯೂಸ್ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಳ್ಳಿ. ಇದನ್ನ ಅಪ್ಲೈ ಮಾಡಿಕೊಂಡು 1 ಮಿನಿಟ್ ಆದ ನಂತರ ಇದು ಕಂಪ್ಲೀಟ್ ಆಗಿ ಡ್ರೈ ಆಗುತ್ತೆ. ನಂತರ ನೀವು ಇದನ್ನ ಓವರ್ ನೈಟ್ ಬಿಡ್ಬೋದು. ನೆಕ್ಸ್ಟ್ ಡೇ ಮಾರ್ನಿಂಗ್ ಇದನ್ನ ಯಾವ ರೀತಿ ವಾಶ್ ಮಾಡಬೇಕು ಅಂತ ಅಂದರೆ ನಾರ್ಮಲ್ ಆಗಿ ಲೂಕ್ ವಾರ್ಮ್ ವಾಟರ್ನ ಯೂಸ್ ಮಾಡಿಕೊಂಡು ನೀವು ಇದನ್ನ ವಾಶ್ ಮಾಡ್ಕೋಬೋದು. ನಂತರ ಜೆಂಟಲ್ ಕ್ಲೆನ್ಸರ್ನ ಯೂಸ್ ಮಾಡಿ ನೀವು ನಿಮ್ಮ ಫೇಸ್ನ ವಾಶ್ ಮಾಡ್ಕೋಬೋದು. ಈ ಥರ ನೀವು ಇದನ್ನ ಯೂಸ್ ಮಾಡೋದ್ರಿಂದ ನಿಮ್ಮ ಡಾರ್ಕ್ ಸರ್ಕಲ್ ಸಮಸ್ಯೆ ಕಮ್ಮಿ ಆಗುತ್ತೆ. ನಿಮಗೆ ಪಫಿನೆಸ್ ಏನಾದ್ರು ಇದ್ರೆ ಅದು ಕೂಡ ಕಮ್ಮಿ ಆಗೋದಕ್ಕೆ ಈ ಪ್ರಾಡಕ್ಟ್ ಹೆಲ್ಪ್ ಮಾಡುತ್ತೆ. ಇದು ಕಂಪ್ಲೀಟ್ಲಿ ನ್ಯಾಚುರಲ್ ಕೆಮಿಕಲ್ ಫ್ರೀ ಆಗಿರೋದ್ರಿಂದ ಸೆನ್ಸಿಟಿವ್ ಸ್ಕಿನ್ ಇರೋರು ಕೂಡ ಈ ಪ್ರಾಡಕ್ಟ್‌ನ ಯಾವುದೇ ಭಯ ಇಲ್ದಲೆ ಯೂಸ್ ಮಾಡ್ಬೋದು. ನೀವು ಡೈರೆಕ್ಟಾಗಿ ನಿಮ್ಮ ಕಣ್ಣಿನ ಕೆಳಗಡೆ ಅಪ್ಲೈ ಮಾಡೋದಕ್ಕೆ ಇಷ್ಟ ಇಲ್ಲ ಅಂದರೆ ನೀವು ಈ ಪ್ರಾಡಕ್ಟ್‌ನ ಬೈ ಮಾಡಿ ಪ್ಯಾಚ್ ಟೆಸ್ಟ್ ಮಾಡಿದ ನಂತರ ನೀವು ಅಪ್ಲೈ ಮಾಡ್ಬೋದು. ಈ ಪ್ರಾಡಕ್ಟ್‌ನ ನೀವು ಕನ್ಸಿಸ್ಟೆಂಟ್ ಆಗಿ ಯೂಸ್ ಮಾಡಬೇಕು. 1 ವೀಕ್ ಅಪ್ಲೈ ಮಾಡಿ ನೆಕ್ಸ್ಟ್ ವೀಕ್ ಅಪ್ಲೈ ಮಾಡ್ದಲೇ ಇದ್ದು ನನಗೆ ಡಾರ್ಕ್ ಸರ್ಕಲ್ಸ್ ಕಮ್ಮಿ ಆಗಿಲ್ಲ ಅಂತ ಹೇಳ್ಬಾರ್ದು. ಕನ್ಸಿಸ್ಟೆಂಟ್ ಆಗಿ ನೀವು ಅಪ್ಲೈ ಮಾಡಿದರೆ ಇದು ನಿಮಗೆ ಗ್ರ್ಯಾಜುಯಲ್ ಆಗಿ ರಿಸಲ್ಟ್ಸ್ ತೋರಿಸುತ್ತೆ. ಇದರಲ್ಲಿ ಯಾವುದೇ ರೀತಿಯಾದ ಕೆಮಿಕಲ್ಸ್ ಇಲ್ದಲೇ ಇರೋ ರೀಸನ್ ನಿಮಗೆ ಇನ್ಸ್ಟೆಂಟ್ ಆಗಿ ಯಾವುದೇ ರಿಸಲ್ಟ್ ಬರಲ್ಲ. ನೀವು ಗ್ರ್ಯಾಜುಯಲ್ ಆಗಿ ರಿಸಲ್ಟ್ಸ್‌ನ ನೋಡ್ತೀರಾ. ಸೊ ಕನ್ಸಿಸ್ಟೆನ್ಸಿ ತುಂಬ ಇಂಪಾರ್ಟೆಂಟ್. ವೀಕ್ಲಿ ಟ್ವೈಸ್ ಆರ್ ಥ್ರೈಸ್ ನೀವು ಅಪ್ಲೈ ಮಾಡಲೇಬೇಕಾಗುತ್ತೆ ಈ ಪ್ರಾಡಕ್ಟ್‌ನ. ಆ್ಯಂಡ್ ಕೆಲವರು ಇದು ಲೈಟ್ ವೇಟ್ ಇರೋದ್ರಿಂದ ಬೆಳಗ್ಗೆ ಕೂಡ ಅಪ್ಲೈ ಮಾಡ್ತಾರೆ. ಬಟ್ ಇದ್ರ ಮೇಲೆ ಮೇಕಪ್‌ನ ಅಪ್ಲೈ ಮಾಡೋದು ಎಷ್ಟು ಸೇಫ್ ಅಂತ ಗೊತ್ತಿಲ್ಲ. ಸೊ ಹಾಗಾಗಿ ನಾನು ಇದನ್ನ ನನ್ನ ನೈಟ್ ಸ್ಕಿನ್ ಕೇರ್ ರೂಟೀನಲ್ಲಿ ಅಷ್ಟೇ ಯೂಸ್ ಮಾಡ್ತೀನಿ. ನೀವು ಕೂಡ ಇದನ್ನ ನೈಟ್ ಅಷ್ಟೇ ಯೂಸ್ ಮಾಡಿ. ಬೆಳಗ್ಗೆ ಬೇಕು ಅಂತ ಅಂದರೆ ನೀವು ಮನೇಲೇ ಇರ್ತೀರಾ ಅಂದರೆ ನೀವು ಇದನ್ನ ಯೂಸ್ ಮಾಡ್ಬೋದು. ಬಟ್ ಇದನ್ನ ಅಪ್ಲೈ ಮಾಡಿ ಇದ್ರ ಮೇಲೆ ಮೇಕಪ್ ಅಪ್ಲೈ ಮಾಡಿ ನೀವು ಆಚೆ ಹೋಗೋದು ಎಷ್ಟು ಸೇಫ್ ಅಂತ ಗೊತ್ತಿಲ್ಲ. ಸೊ ಹಾಗಾಗಿ ಆದಷ್ಟು ನೈಟ್ ಸ್ಕಿನ್ ಕೇರ್ ರೂಟೀನಲ್ಲೇ ಈ ಪ್ರಾಡಕ್ಟ್‌ನ ಆ್ಯಡ್ ಮಾಡ್ಕೊಳ್ಳಿ. ಇದೇ ಥರ ಜಾಸ್ತಿ ವೀಡಿಯೋಸ್ಗಾಗಿ ನನ್ನ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಈ ವಿಡಿಯೋನ ಲೈಕ್ ಮಾಡಿ. ಈ ಪ್ರಾಡಕ್ಟ್‌ನ ಲಿಂಕ್ ನಿಮಗೆ ಬೇಕಾದರೆ ನೀವು ನನಗೆ ಕಮೆಂಟ್ಸಲ್ಲಿ ಕೇಳ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.